ಸರ್, ನೀವು ಒಬ್ಬ ಎಜುಕೇಟೆಡ್, ಕಲ್ಚರ್ಡ್, ಬೇರೆ ಬೇರೆ ದೇಶಗಳ ರಾಜಕೀಯ ಸ್ಥಿತಿಗತಿಗಳನ್ನು, ಸಿದ್ಧಾಂತಗಳನ್ನು ನೋಡ್ತೀರಿ. ಭಾರತ ದೇಶದ ರಾಜಕಾರಣ ಎಮೋಷ್ನಲ್ ಇಶ್ಯೂ ಇರ್ತದೆ, ಪ್ರಗತಿಪರ ಆಲೋಚನೆ ಇರಲ್ಲ. ಈಗ ನೀವು ನೋಡಿದಾಗೆ ಎರಡು ಸಿದ್ಧಾಂತಗಳ, ಬಲ ಮತ್ತು ಎಡದ ಸಿದ್ಧಾಂತಗಳಿರ್ತದೆ. ಇವತ್ತು ಅಹಿಂದ ಪರ ಚಟುವಟಿಕೆ ಮತ್ತು ಸೃಜನಶೀಲತೆಗೆ ಕಾರಣ ಬಸವಾದಿ ಶರಣರ ಮೌಲ್ಯಗಳು, ದಾಸಶ್ರೇಷ್ಠರು, ಕನಕದಾಸರ ಸಿದ್ಧಾಂತಗಳಿವೆ. ಸೊ ಆ್ಯಸ್ ಎ ಪೊಲಿಟಿಷಿಯನ್ ನೀವು ಈ ಐಡಿಯಾಲಜಿನ ಹೆಂಗೆ ನೋಡೋಕೆ ಸ್ಟಾರ್ಟ್ ಮಾಡಿದ್ರಿ? ತಂದೆಯವರು ಯಾವಾಗಲೂ ಹೇಳ್ತಿರ್ತಾರೆ, ಅವ್ರಿಗೆ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಚಿಂತನೆಗಳೇನಿದೆ ಅದೇ ಅವ್ರ ರಾಜಕೀಯಕ್ಕೆ ಸ್ಫೂರ್ತಿ ಅಂತ ಹೇಳಿ. ಮತ್ತು ಅದರೊಳಗೂ ಬಸವಣ್ಣವರ ಚಿಂತನೆಗಳ ಬಗ್ಗೆ ತಂದೆಯವರಿಗೆ ಬಹಳಷ್ಟು ಗೌರವ ಮತ್ತು ಅಭಿಮಾನ ಇದೆ, ಆಳವಾದ ನಾಲೆಜ್ ಕೂಡ ಇದೆ. ಹೌದು, ಅದ್ರ ಬಗ್ಗೆ, ಆ ಚಿಂತನೆ ಬಗ್ಗೆ ಅವ್ರಿಗೆ ಈವನ್ ಬೆಟರ್ ದೆನ್ ಎನಿ ಲಿಂಗಾಯತ್ ಪಾರ್ಲಿಮೆಂಟರಿಯನ್ಸ್. ಹೌದು, ಅವ್ರು ಯಾವಾಗಲೂ ಹೇಳ್ತಿರ್ತಾರೆ ಬಸವಣ್ಣವ್ರು ಏನು ಕಾಯಕ ಮತ್ತು ದಾಸೋಹದ ಸಿದ್ಧಾಂತ ಹೇಳ್ತಿರ್ತಾರೆ, ಅದರೊಳಗೆ ಬಹಳಷ್ಟು ಬಲವಾಗಿ ನಂಬಿಕೆ ಇಟ್ಕೊಂಡಿರೋದು ಅಂತ ಹೇಳಿ. ಸಮಾಜದಲ್ಲಿ ಎಲ್ಲರೂ ಕೂಡ ಪ್ರೊಡಕ್ಟಿವ್ ಆಗಿ ವರ್ಕ್ ಮಾಡಬೇಕು, ಮತ್ತು ತಾವು ಇಡೀ ಸಮಾಜ ಏನು ಪ್ರೊಡಕ್ಟಿವಿಟಿ ಮಾಡಿರುತ್ತೆ ಅದನ್ನು ಎಲ್ಲರಿಗೂ ಹಂಚಬೇಕು, ಸಮನಾಗಿ ಹಂಚಬೇಕು, ಎಲ್ರಿಗೂ ನ್ಯಾಯ ಸಿಗಬೇಕು ಅನ್ನೋದು ಬಸವಣ್ಣವ್ರ ಚಿಂತನೆ. ಅದರೊಳಗೆ ತಂದೆಯವರು ಕೂಡ ನಂಬಿರುವಂಥದ್ದು. ಮತ್ತು ನಿಮಗೆ ಗೊತ್ತಿರೋ ಹಾಗೆ ಬಸವಣ್ಣವ್ರ ಚಳವಳಿ ಏನಿತ್ತು 12ನೇ ಶತಮಾನದಲ್ಲಿ, ಅದು ದೊಡ್ಡ ಕ್ರಾಂತಿಕಾರಿ ಚಳವಳಿ. ಆಗ ಯಾರು ಸಮಾಜದಲ್ಲಿ ಹಿಂದುಳಿದಿದ್ರು ಮತ್ತು ಕೀಳು ಜಾತಿಯಲ್ಲಿದ್ದರು, ದಲಿತರು ಅಂತ ಅನಿಸ್ಕೊಂಡಿದ್ರು, ಅವ್ರಿಗೆಲ್ಲರಿಗೂ ಕೂಡ ಲಿಂಗ ದೀಕ್ಷೆಯನ್ನು ಕೊಟ್ಟು ಅವರನ್ನು ಕೂಡ ಶರಣರನ್ನಾಗಿ ಮಾಡಿ, ಮತ್ತು ಮಹಿಳೆಯರಿಗೂ ಕೂಡ ಆಗ ಹಕ್ಕುಗಳಿರಲಿಲ್ಲ, ಆದರೆ ಅವ್ರಿಗೂ ಕೂಡ ಲಿಂಗ ದೀಕ್ಷೆಯನ್ನು ಕೊಟ್ಟು ಅವರೂ ಕೂಡ ಶರಣರನ್ನಾಗಿ ಮಾಡಿ ಎಲ್ಲರೂ ಕೂಡ ಜ್ಞಾನಕ್ಕೆ ಅರ್ಹರು ಅನ್ನೋದನ್ನು ತಿಳಿಸ್ಕೊಟ್ರು. ಮತ್ತು ಅವ್ರನ್ನೆಲ್ಲರೂ ಶರಣನಾಗಿ ಮಾಡಿ, ಮತ್ತು ಜೊತೆಗೆ ಆಗೆಲ್ಲ ಭಾಷೆ ಎಲಿಟ್ ಭಾಷೆ ಅಂದರೆ ಸಂಸ್ಕೃತ ಇರ್ತಿತ್ತು, ಜ್ಞಾನದ ಭಾಷೆ ಅಂದರೆ ಸಂಸ್ಕೃತ ಇರ್ತಿತ್ತು. ಆದರೆ ಜನಸಾಮಾನ್ಯ ಭಾಷೆಯಲ್ಲಿ ಜನರಿಗೆ ಜ್ಞಾನ ಹರಡುವಂಗೆ ಮಾಡಬೇಕು ಅಂತೇಳಿ ಕನ್ನಡದಲ್ಲಿ ವಚನಗಳನ್ನು ಮಾಡಿ